ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಪಿಕಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು, ಮೇಡಮ್ ಪ್ಲೀಸ್ ನನಗೆ ಪಿಕಾಕ್ ಡಿಸೈನ್ ಹೇಳ್ಕೊಡಿ ಅಂತ. ಅದಕ್ಕೆ ನಾನು ಕ್ಲಾಸ್ ಪಿಕಾಕು ಮ್ಯಾಂಗೋ ಅದೆಲ್ಲ ಒಂದೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಇವತ್ತು ನಾನು ಪಿಕಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅವರು ಒಂದು ಡಿಸೈನ್ನ ಕಳಿಸಿದ್ರು. ಆ ಡಿಸೈನು ಲಾಸ್ಟಲ್ಲಿ ಎರಡನೇ ಡಿಸೈನ್ ಅವ್ರು ಕಳಿಸಿರೋ ಡಿಸೈನ್ಗೆ ನಾನು ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನೋಡೋರಂತೆ. ಅದು ಏನು ವಿಶಾಲಾಕ್ಷಿ ಅಂತ ಅನ್ಕೋತೀನಿ, ಅವ್ರ ಹೆಸರು ವಿಶಾಲಾಕ್ಷಿನೇ ಇರಬೇಕು. ಅವ್ರು ಏನು ಮಾಡಿದ್ರು ಅಂತಂದರೆ, ಬೇಸಿಕ್ ವರ್ಕ್ ಎಲ್ಲರಿಗೂ ಅದೇ ಥರನೇ ಅವರು ಡ್ರಾ ಮಾಡಿದರು, ಎಂಬ್ರಾಯ್ಡ್ರಿ ಕೂಡ ಮಾಡಿದರು. ಬಟ್ ಆದರೆ ಅದು ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇರಲಿಲ್ಲ. ಮೇಡಮ್ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇಲ್ಲ, ಏನು ಮಾಡೋದು ಮೇಡಮ್, ನೀಟಾಗಿ ಅಷ್ಟು ನೀಟಾಗಿ ಬರ್ತಾಯಿಲ್ಲ, ಮಾಡಿದ್ದೀನಿ ಬಟ್ಟೆಲ್ಲ ಹೇಳ್ಕೊಂಡಿರೋ ಥರ ಆಗಿದೆ ಮತ್ತು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಮೆಸೇಜ್ ಹಾಕಿದ್ರು. ಆವಾಗ ನಾನು ಅಲ್ಲಿ ಗಮನಿಸಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಅವರು ತುಂಬ ತಿಕ್ಕಾಗೆ ಥ್ರೆಡ್ನಲ್ಲಿ ಡ್ರಾ ಮಾಡ್ತಾಯಿದ್ರು ಇಮೇಜ್ನ. ನೋಡಿ, ನಾನಲ್ಲಿ ಡ್ರಾ ಮಾಡ್ತಾಯಿದ್ದೀನಿ, ತುಂಬ ತಿಕ್ಕಾಗಿ ಮಾಡ್ತಾಯಿಲ್ಲ, ತೆಳುವಾಗಿ ಮಾಡ್ತಾಯಿದ್ದೀನಿ. ನಾನು ಒಂದೇ ಸಮ ಅಂದರೆ ಫಸ್ಟ್ ಪಾಯಿಂಟಿಂದ ಏನು ಶುರು ಮಾಡ್ತೀನೋ ಲಾಸ್ಟ್ ಪಾಯಿಂಟ್ವರೆಗೂ ಅದನ್ನೇ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ನಾನು ಹೇಳೋದಾದರೆ, ಫಸ್ಟು ನಾವು ಬ್ಲೌಸ್ಗೆ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಮೋಸ್ಟ್ ಅಟ್ರ್ಯಾಕ್ಷನ್ ಆಗಿರಬೇಕು ಆ ಡಿಸೈನು. ನಾವು ನೋಡದೇ ಇಟ್ಕೇ ಬ್ಲೌಸ್ನ ವಾವ್ ಅನಿಸ್ಬೇಕು, ಆ ಥರ ನಾವು ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಬೇಕು. ಇವಾಗ ಎಲ್ಲ ಡಿಸೈನ್ಸ್ ಇದೆ, ತುಂಬ ಡಿಸೈನ್ಸ್ ಇದೆ ಬ್ಲೌಸ್ಗೆ. ಎಷ್ಟು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಟ್ಟಲೆ ಡಿಸೈನ್ಸ್ ಬಂದಿದೆ ಬ್ಲೌಸಸ್ಗೆ. ಆ ಕೋಟಿಗಟ್ಟಲೆ ಡಿಸೈನ್ಸ್ ಅಷ್ಟೇ, ಸ್ಯಾರೀಸು ಅಷ್ಟೇ, ತುಂಬ ಡಿಸೈನ್ಸ್ ಬಂದಿದೆ. ಆದರೆ ಜನ ಹುಡುಕಿ ಯಾಕೆ ತೆಗಿತಾರೆ ಅಂತಂದರೆ, ಅದರಲ್ಲಿ ಒಂದು ನೋಡ್ದೆಟ್ಗೆ ಅಟ್ರಾಕ್ಷನ್ ಬರಬೇಕು. ನಾವು ಸ್ಯಾರಿ ಉಟ್ಕೊಂಡೇಟ್ಗೆ ಅಟ್ರಾಕ್ಷನ್ ಬರಬೇಕಲ್ವಾ, ಆ ಥರ ನಾವು ಒಂದು ಸ್ಯಾರಿ ಸೆಲೆಕ್ಷನ್ ಮಾಡ್ತೀವಿ. ಬ್ಲೌಸು ಅಷ್ಟೇ, ನಾವು ನೋಡ್ದೆಟ್ಗೆ ಆ ಡಿಸೈನ ವಾವ್ ಅನಿಸ್ಬೇಕು, ಆ ಥರ ಅಂದರೆ ಆ ಡಿಸೈನ್ಗೂ ಆ ಬ್ಲೌಸ್ಗೂ ಮ್ಯಾಚ್ ಆಗ್ತಾ ಇರಬೇಕು. ಇವಾಗ ಎಲ್ಲ ಥರ ಡಿಸೈನ್ ಇರುತ್ತೆ. ನಾನೊಂದು ಡಿಸೈನ್ ಡ್ರಾ ಮಾಡಿದಾಗ ಏನಾಗುತ್ತೆ, ಡ್ರಾಯಿಂಗ್ ಥರ ಬರುತ್ತೆ. ಇನ್ನೊಂದು ಡಿಸೈನ್ನ ನಾನು ಡ್ರಾ ಮಾಡಿದಾಗ ಏನಾಗುತ್ತೆ, ಅದು ಒಂಥರ ಅಟ್ರಾಕ್ಷನ್ ಬರುತ್ತೆ. ಅದೇನಂದರೆ ಡಿಪೆಂಡ್ ಅಪಾನ್ ಇಮೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಇವಾಗ 3 ಪಿಕಾಕ್ ಡಿಸೈನ್ನ ನಾನು ಡ್ರಾ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಫಸ್ಟ್ ಒನ್ನು, ಇದು ಜುವೆಲ್ರಿ ಇದೆ ಅಂದರೆ ಅದ್ರ ಕೆಳಗಡೆ ಪಿಕಾಕ್ ಕೆಳಗಡೆ ಜುವೆಲ್ರಿ ಇದೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಅದು ತುಂಬ ಹೆವಿ ಲುಕ್ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು, ನನಗೆ ಸಖತ್ತು ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಹೇಳೋದಾದರೆ, ನೋಡಿ ವಿಶಾಲಾಕ್ಷಿ ಅವರೇ, ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಬಟ್ ಆದರೆ ಒಂದು ಸ್ವಲ್ಪ ಮೀಡಿಯಮ್ಮಾಗೆ ಥ್ರೆಡ್ನ ಫಿಲ್ ಮಾಡಿ. ಜಾಸ್ತಿ ತಿಕ್ಕಾಗೆ ನಾವು ಮಾಡಿದಾಗ ಏನಾಗುತ್ತೆ, ಬಟ್ಟೆ ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ. ನಾನು ಮಾಡ್ತಾ ಇರೋದನ್ನ ಡಿಸೈನ್ನ ನೀವು ನೋಡ್ತಾ ಇರ್ಬೋದು. ನಾನು ಎಷ್ಟು ನೀಟಾಗಿ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿನೂ ಏನು ಮಾಡೋಕ್ಕಾಗಲ್ಲ. ನಾವು ಇವಾಗ ಲಕ್ಷಾಂತರ ರೂಪಾಯಿನ ಬಂಡವಾಳನ ಹೂಡಿಕೆ ಮಾಡಿಬಿಟ್ಟು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿಗೆ ನಾವು ಲಾಸ್ ಮಾಡ್ಕೊಳ್ಳೋದಕ್ಕಿಂತ, ನೋಡಿ ಈ ಥರ ನಾವು ಪ್ರಾಕ್ಟೀಸ್ ಮಾಡಿ ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿಲಿ ಈ ಥರ ಡಿಸೈನ್ಸ್ ಹಾಕಿದಾಗ ನಮಗೆ ದುಡ್ಡು ಅನ್ನೋದು ಸೇವ್ ಆಗುತ್ತೆ. ಫ್ಯೂಚರಲ್ಲಿ ಒಂದು ಭಯ ಅನ್ನೋದಿರಲ್ಲ. ನಾವು ಫ್ಯೂಚರಲ್ಲಿ ಏನು ಆಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇವಾಗ ನಾವು ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡಿಬಿಟ್ಟು ಏನು ಮಾಡ್ತೀವಿ, ಒಂದು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಏನೋ ಒಂದು ಬಿಸ್ನೆಸ್ ಅಂತ ಮಾಡೋಕ್ಕೆ ಹೋಗ್ತೀವಿ. ಇದೇ ಬಿಸ್ನೆಸ್ ಅಂತಲ್ಲ, ಮಧ್ಯದಲ್ಲಿ ನಮ್ಗೆ ಹೆಲ್ತ್ ಇಶ್ಯೂಸೇ ಬರ್ತು, ಇಲ್ಲ ನಾವು ಫ್ಯಾಮಿಲಿಲಿ ಪ್ರಾಬ್ಲಮ್ ಇಶ್ಯೂಸೇ ಬಂತು, ನಾವು ಫೈನಾನ್ಷಿಯಲಿ ಅದನ್ನ ತೊಗೊಂಡಿರ್ತೀವಿ. ಆವಾಗ ಏನಾಗುತ್ತೆ, ನಾವು ಫೈನಾನ್ಷಿಯಲಿ ಅದನ್ನ ಕಟ್ಟೋಕ್ಕಾಗಲ್ಲ. ಆವಾಗ ಹೆಲ್ತ್ ಇಶ್ಯೂಸೋ ಇಲ್ಲ ಪರ್ಸ್ನಲಿ ಪ್ರಾಬ್ಲಮ್ಮು ಬಂದಾಗ ಆ ಮಿಷಿನ್ ಮಾರ್ಕೊಳ್ಳೋ ಸಿಚುವೇಶನ್ ನಾವು ಬಂದಿರ್ತೀವಿ. ಆ ಥರ ಸಿಚುವೇಶನ್ ತಡ್ಕೊಳ್ಳೋದಕ್ಕಿಂತ, ವಾವ್ ಈ ಥರ ಮಿಷಿನ್ ತೊಗೊಂಡಿದ್ದಾರಾ, ವಾವ್ ಈ ಥರ ಡಿಸೈನ್ ಬರ್ತಾ ಇದೆಯಾ ಅಂತ ಜನಗಳ ಕೈಲಿ ಹೊಗಳಕ್ಕೆ ಕೇಳೋದು ಮುಖ್ಯ ಅಲ್ಲ. ನಾವು ನಮ್ಮ ಎಫರ್ಟಿಂದ, ನಮ್ಮ ಶ್ರಮದಿಂದ ನಾವು ಒಂದು ಎಂಬ್ರಾಯ್ಡ್ರಿನ ಒಂದು ಬಿಸ್ನೆಸ್ನ ಮಾಡಿದಾಗ ಆ ಬಿಸ್ನೆಸ್ಸಲ್ಲಿ ನಾವು ಲಾಭ ಎಷ್ಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹೊರತು 4 ಜನ ಹೊಗಳಿಕೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು, ನಾವು ಕಲಿತೀವಾ, ನಮ್ಮ ಬಿಸ್ನೆಸ್ ಏನಿದೆ ನಾವು ಮಾಡ್ತೀವಾ, ನಾವು ಇದನ್ನು ಫ್ಯೂಚರಲ್ಲಿ ಕಲಿತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ, ಮತ್ತು ಇದರಲ್ಲಿ ನಾನು ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಲಾಭದಾಯಕವಾಗಿ ಪಡೆಯೋದು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮ ಮನಸ್ಸಲ್ಲಿ ಬಂತಾ, ತಗೊಳ್ಳಿ, ಮಾಡಿ, ಕಲೀರಿ. ಈ 1 ವರ್ಷನೇ ತಗೊಳ್ಳಿ, 2 ವರ್ಷನೇ ತಗೊಳ್ಳಿ, 3 ವರ್ಷನೇ ತಗೊಳ್ಳಿ, ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ. ಒಂದಲ್ಲ ಒಂದಿನ ಅದು ಲಕ್ ಕೂಡೇ ಬಂದೇ ಬರುತ್ತೆ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಅದು ಡಿಸೈನ್ ಬರುತ್ತೆ ಹೊರತು ನಾವು ಮಾಡದೇ ಇದ್ದರೆ ಯಾವ ಕಾರಣಕ್ಕೂ ಬರಲ್ಲ. ನಾವು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಪ್ರಾಕ್ಟೀಸ್ ತೊಗೊಂಡ್ರೇ ಅದು ಬರೋದು, ಇಲ್ಲಾಂದರೆ ಬರಲ್ಲ. ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ, ದಯವಿಟ್ಟು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ನೋಡಿ, ನಿಮ್ಮ ಸಿಚುವೇಶನ್ ನೋಡಿ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ನೋಡಿ, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ನೋಡಿ, ಮತ್ತು ಸುತ್ತಮುತ್ತ ವಾತಾವರಣ, ಜನರು ಹೇಗಿದ್ದಾರೆ. ನಾವು ಇಷ್ಟು ಬಜೆಟಲ್ಲಿ ನಾವು ಒಂದು ಬ್ಲೌಸ್ ರೆಡಿ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಒಂದು 10% ಜಾಸ್ತಿಯಾಗಿ ಅಮೌಂಟ್ ನಮ್ಗೆ ಕೊಡ್ತಾರಾ, ಇಲ್ಲ 10% ಕಮ್ಮಿಯಾಗಿ ಕೊಡ್ತಾರಾ. ಆ 10% ಕಮ್ಮಿಯಾಗಿ ಕೊಟ್ಟಾಗ ನಾವು ಬಿಸ್ನೆಸ್ನ ಯಾವ ಥರ ಮಾಡ್ಕೋಬೇಕು, 10% ಜಾಸ್ತಿ ಕೊಟ್ಟರೆ ನಾವು ಅದ್ರ ತಕ್ಕನಾಗೆ ಲೆವೆಲಾಗೆ ಮೆಟೀರಿಯಲ್ಸ್ನ ಹಾಕೋಬೇಕು ಮತ್ತು ಮೆಷಿನ್ಸ್ನೂ ಹಾಕೋಬೇಕು. ನಮ್ಮ ಸುತ್ತಮುತ್ತ ಜನ ನಾವು ಹೊಲ್ಕೊಡೋ ಕೂಲಿಗಿಂತ ಕಮ್ಮಿ 10% ಕೊಡ್ತಾರೆ ಅಂತ ಅಂದಾಗ ಅವ್ರ ತಕ್ಕನಾಗೆ, ನಮ್ಮ ಲೆವೆಲ್ ತಕ್ಕನಾಗೆ, ನಮ್ಮ ಸಿಚುವೇಶನ್ ತಕ್ಕನಾಗೆ ನಾವು ಮಷೀನ್ನ ತೊಗೋಬೇಕಾಗುತ್ತೆ. ನನಗೆ ಸಜೆಷನ್ ಅಂದರೆ, ಬೆಸ್ಟ್ ಸಜೆಷನ್ ಅಂದರೆ ಇದೇ.
ಯಾರಾದರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಂಡಿರೋರನ್ನ ಕೇಳಿ. ಏನು ಗೊತ್ತಾ, ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಯಾಕೆ ಹಾಕ್ತಾರೆ ಅಂತಂದರೆ, ಇವಾಗ ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರ ಬಿಸ್ನೆಸ್ಸಿಂದ ಅವರು ಮಾಡ್ತಾ ಇರೋ ಬಿಸ್ನೆಸ್ಸಿಂದ ನಮ್ಗೆ ಹೊಡ್ತ ಹೊಡಿತಾ ಇರುತ್ತೆ. ನಾವು ಒಂದು ಇಂಪ್ರೂವ್ಮೆಂಟ್ ಅಂತ ಮಾಡಿದ್ರೆ ಜನ ನಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ. ಅಂದರೆ ನಮ್ಮದು ಬ್ಲೌಸಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದರೆ ನಮ್ಮ ಕಡೆ ಜನ ಅಟ್ರಾಕ್ಷನ್ ಆಗ್ತಾರೆ. ಆವಾಗ ಏನು ಮಾಡೋದು ನಾವು ಅಂತಂದರೆ, ಒಂದು ಏನಾದರೂ ಒಂದು ಚೇಂಜಸ್ ತೋರಿಸ್ಬೇಕು, ಏನಾದರೂ ಒಂದು ಇನೋವೇಟಿವ್ ಆಗಿ ಮಾಡಬೇಕು. ಮತ್ತು ಅವರು ನಮ್ಮ ಬ್ಲೌಸಸ್ನೇ ಆಗಲಿ ನಮ್ಮ ಡಿಸೈನ್ಸ್ನೇ ಆಗಲಿ ನೋಡಿದ ತಕ್ಷಣ ಅವರು ನಮ್ಮ ಶಾಪ್ಗೆ ಬರಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಕಮ್ಮಿ ಬಂಡವಾಳ ಹೆಚ್ಚಿನ ಬಂಡವಾಳ ಹಾಕಿದ್ರು ಕೂಡ ಅವರು ಬ್ಲೌಸ್ಗೆ 600 ಕೊಡಲಿ, 400 ಕೊಡಲಿ, 500 ಕೊಡಲಿ ನಮ್ಮ ಕಸ್ಟಮರ್ ಬೇಕು ಅಷ್ಟೇ ಒಟ್ಟಿನಲ್ಲಿ. ಯಾಕಂದರೆ ನಾವು ಶಾಪ್ನ ಇಂಪ್ರೂವ್ ಮಾಡಬೇಕು, ನಾವು ಇಂಪ್ರೂವ್ ಆಗಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನೆಂದರೆ, ಅವ್ರು ಆ ಥರ ಮೆಂಟಾಲಿಟಿ ಇಟ್ಕೊಂಡು ಏನು ಮಾಡ್ತಾರೆ, ಆ ಮಿಷಿನ್ ಹಾಕೋತಾರೆ. ಅವ್ರಿಗೆ ಲಾಭ ನಷ್ಟ ಇಂಪಾರ್ಟೆಂಟ್ ಅಲ್ಲ. ಬೇರೆಯವರು ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ಸು ನಮಗೆ ಇನ್ನೂ ಹೆಚ್ಚಾಗಲಿ, ನಮ್ಮ ಕಡೆ ಕಸ್ಟಮರ್ ಬರಲಿ. ನಾವು ಇವಾಗ 2000 ರುಪೀಸ್ಗೆ ಹಾಕೊಡೋ ಡಿಸೈನ್ನ ಜಸ್ಟ್ 1000 ರುಪೀಸ್ಗೆ ಹಾಕ್ಕೊಡ್ತಾರೆ, 1200ಗೆ ಹಾಕ್ಕೊಡ್ತಾರೆ. ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರ, 600 ರುಪೀಸ್ಗೆ ಈ ಡಿಸೈನ್ ಹಾಕ್ತೀವಿ. ಅದು ನೋಡಿದ್ರೆ ಡಿಸೈನ ವಾವ್, ಇದು ಜಸ್ಟ್ 600 ರುಪೀಸ್ಗೆ ಹಾಕ್ಕೊಡ್ತಾರೆ, ಅಯ್ಯಪ್ಪ ಎಷ್ಟೊಂದು ಕಷ್ಟ ಈ ಡಿಸೈನು ಅಂತ ನಮ್ಗೆ ಅನಿಸುತ್ತೆ. ಆದರೆ ಅವ್ರಿಗೆ ಬಿಸ್ನೆಸ್ ಆಗಬೇಕಷ್ಟೇ. ಅವ್ರಿಗೆ ಒಂದು ದಿನಕ್ಕೆ 10 ಬ್ಲೌಸು ಮಾಡಬೇಕಾಗುತ್ತೆ, ಒಂದು ದಿನಕ್ಕೆ 5 ಬ್ಲೌಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಅದ್ರ ತಕ್ಕನಾಗಿ ಬಿಸ್ನೆಸ್ ಇರಬೇಕು. ಆ ಮಿಷಿನ್ನ ನಿಲ್ಸೋಕ್ಕಾಗಲ್ಲ, ಮಿಷಿನ್ ಓಡಿಸ್ಲೇಬೇಕು. ಓಡಿಸ್ತಾ ಇದ್ರೇ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋದು. ಅದಕ್ಕೋಸ್ಕರನೇ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆವಾಗ ಅವರ ಬಿಸ್ನೆಸ್ ಮೆಂಟಾಲಿಟಿನ ಚೇಂಜಸ್ ಮಾಡ್ಕೋತಾರೆ. ಅವರು ಪಕ್ಕದಲ್ಲಿ ಅವರು ಓಪನ್ ಮಾಡಿರೋ ಶಾಪ್ ಪಕ್ಕ ಯಾವ್ದಾರು ಅಕ್ಕಪಕ್ಕ ಶಾಪ್ ಇದ್ದರೆ ಅಲ್ಲಿ ವಿಚಾರಿಸ್ಕೋತಾರೆ, ಏನಂತ, ಈ ಥರ ಬ್ಲೌಸಸ್ ಡಿಸೈನ್ಸ್ಗೆ ನೀವು ಎಷ್ಟು ತೊಗೋತೀರಾ, ಮತ್ತು ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ರೆ ನೀವು ಎಷ್ಟು ತೊಗೋತೀರಾ ಅಂತ ವಿಚಾರಿಸ್ಕೋತಾರೆ. ಅವ್ರು ಹೇಳಿರ್ತಾರೆ, 1000 ರೂಪಾಯಿ ತೊಗೋತೀವಿ, ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೆ 300 ತೊಗೋತೀವಿ, ಆಮೇಲೆ ಬೋಟ್ ನೆಕ್ ಹೊಲಿಯೋಕ್ಕೆ 400 ತೊಗೋತೀವಿ, ಆ ಥರ ಹೇಳ್ತಾರೆ. ಅವಾಗ ಇವ್ರ ಮೆಂಟಾಲಿಟಿನ ಚೇಂಜ್ ಮಾಡ್ಕೋತಾರೆ. ಏನಂತ, ಅವರು 400 ತೊಗೋತಾ ಇದ್ದಾರೆ, ನಾನು 350 ಮಾಡಿದ್ರೆ 50 ರುಪೀಸ್ ಸೇವ್ ಆಗುತ್ತೆ ಅಂತ ಕಸ್ಟಮರ್ ನಮ್ಮ ಹತ್ರನೇ ಬರ್ತಾರೆ. 1000 ರುಪೀಸ್ಗೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ಕೊಡ್ತಾಯಿದ್ರು, ನಾನು ಜಸ್ಟ್ 800 ರುಪೀಸ್ ಮಾಡಿಕೊಟ್ರೆ 200 ರುಪೀಸ್ ಸೇವ್ ಆಗುತ್ತೆ ಅಂತ ಕಸ್ಟಮರ್ ನನ್ನ ಹತ್ರನೇ ಬರ್ತಾರೆ. ನಾನು ಎಷ್ಟು ಮೆಟೀರಿಯಲ್ ಹಾಕ್ತೀನಿ, ನಾನು ಎಷ್ಟು ಬಂಡವಾಳ ಹಾಕ್ತೀನಿ ಅದು ಮುಖ್ಯ ಅಲ್ಲ. ಫಸ್ಟ್ ಇವಾಗ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಮತ್ತು ನನಗೆ ಕಸ್ಟಮರ್ ಬೇಕು ಅಷ್ಟೇ ಅನ್ನೋದು ಅವ್ರ ಮೈಂಡಲ್ಲಿ ಮೆಂಟಾಲಿಟಿ ಬಂದಿರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ಅದನ್ನೇ ಕಾನ್ಸೆಪ್ಟಾಗಿ ಇಟ್ಕೊಂಡು ಅವರು ಅಷ್ಟು ಕಮ್ಮಿ ಬಂಡವಾಳ, ಕಮ್ಮಿ ಕಾಸಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಡ್ತಾ ಇರ್ತಾರೆ ಅಷ್ಟೇ. ನೋಡಿ, ಇವಾಗ ನಾನು ಪಿಕಾಕ್ ಡಿಸೈನ್ನ ಮಾಡಿದೆ. ಪಿಕಾಕ್ ಡಿಸೈನ್ನ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ನಾನು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ. ಎಲ್ಲೂ ಕೂಡ ಏರುಪೇರಿಲ್ಲ. ಎಷ್ಟೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಮಷಿನ್ ಎಂಬ್ರಾಯ್ಡ್ರಿ ಅಲ್ಲಿ, ನಾನು ನೋಡಿದ್ದೀನಿ. ಆದರೆ ಪಾಯಿಂಟ್ ಟು ಪಾಯಿಂಟು ಸುಮ್ಮನೆ ಇನ್ನೂ ಪಾಯಿಂಟ್ ಟು ಪಾಯಿಂಟ್ ಮ್ಯಾಚ್ ಮಾಡೋಕ್ಕೆ ಬರ್ತಾರಲ್ಲ, ಆಗಲೇ ಅವ್ರು ಏನು ಮಾಡಿರ್ತಾರೆ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟಿರ್ತಾರೆ. ಕಲಿಯೋರ್ಗೆ ಏನಾಗುತ್ತೆ ಅಂದರೆ, ಮ್ಯಾಮ್ ಈ ಥರ ಮಾಡಿದ್ದಾರೆ, ನಾನು ಆ ಥರ ಮಾಡಿದ್ರೆ ಏನು ತಪ್ಪಾಗಲ್ಲ ಬಿಡು ಅಂತ ಅಂದ್ಕೊಬಿಟ್ಟಿರ್ತಾರೆ. ಅವರು ಕಲಿಯೋರ್ಗೂ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಾನು ಹೇಳೋದು ಏನಂತಂದರೆ, ಎಲ್ಲರಿಗೂ ದಯವಿಟ್ಟು ನೀವು ಪರ್ಫೆಕ್ಟಾಗಿ ಬೇರೆಯವ್ರಿಗೆ ಡಿಸೈನ್ ಹೇಳ್ಕೊಡಿ, ಆವಾಗ ಅದು ಚೆನ್ನಾಗೇ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಇವಾಗ ಅಲ್ಲಿ ನಾನು ಮಾಡ್ತಾ ಇರೋ ಡಿಸೈನು ನೀವು ನೋಡ್ತಾ ಇರ್ಬೋದು. ನಿಮ್ಗೇನಾದರೂ ಅಲ್ಲಿ ಮಿಸ್ಟೇಕ್ ಕಾಣಿಸ್ತಾ ಇದೆಯಾ ಹೇಳಿ. ಯಾಕಂತಂದರೆ ನಾನು ಮಾಡಿರೋ ಡಿಸೈನು ನಾನು ನೋಡಿದಾಗ ನನಗೆ ಪರ್ಫೆಕ್ಟ್ ಅನಿಸ್ತು. ಯಾಕಂದರೆ ನನಗೆ ನೋಡಿದ ಇಟ್ಕೇ ನನಗೆ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ. ಹಾಫ್ ಆನ್ ಅವರ್ ತೊಗೊಂಡಿರಲಿ, 1 ಅವರೇ ತೊಗೊಂಡಿರಲಿ ಆ ಡಿಸೈನ್ ಮಾಡೋಕ್ಕೆ. ಆದರೆ ಆ ಡಿಸೈನ್ ಮಾಡಿದಾಗ ಡಿಸೈನ್ ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ತೋರಿಸೋರಿಗೆ ಅದು ಡಿಸೈನು ನೀಟಾಗಿರಬೇಕು. ನೀಟಾಗಿಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ. ವಂಜಾಕ್ಷಿ ಅವರೇ, ವಿಶಾಲಾಕ್ಷಿನೇ ವಂಜಾಕ್ಷಿನೇ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ. ತುಂಬ ಜನ, ಇಲ್ಲಾಂದ್ರೂ 100 ಜನ 200 ಜನ ಕಾಲ್ ಮಾಡ್ತಾರೆ. ಸ್ವಲ್ಪ ಹೆಸರು ಮಿಸ್ಟೇಕ್ ಆದರೆ ಬೇಜಾರು ಮಾಡ್ಕೊಬೇಡಿ. ನೋಡಿ, ಇದು ಇಷ್ಟು ಯಾವ ಥರ ಡಿಫ್ರೆಂಟಾಗಿ ಪಿಕಾಕ್ ಡಿಸೈನ್ನ ಫಿಲ್ ಮಾಡೋದು ದಯವಿಟ್ಟು ಹೇಳ್ಕೊಡಿ ಅಂತ ಕೇಳಿದ್ದೀರಿ. ನೋಡಿ, ಈ ಥರ ಫಿಲ್ಲಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬಾ ಇಷ್ಟ ಆಯಿತು. ಇಮೇಜ್ನ ನಾನು ಡ್ರಾ ಮಾಡಿದ್ದೆ, ಇದು ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂತು. ಫಸ್ಟು ನಾನು ಏನು ಮಾಡಿದೆ ಅಂತಂದರೆ, ನಾನು ಡಬಲ್ ಕಲರ್ ಕಾಂಬಿನೇಷನಲ್ಲಿ ಇದನ್ನು ಫಿಲ್ಲು ಮಾಡಿದ್ದೀನಿ. ಡಬಲ್ ಕಲರ್ ಕಾಂಬಿನೇಷನ್ ಥ್ರೆಡ್ ಬರುತ್ತೆ, ತ್ರಿಬಲ್ ಕಲರ್ ಥ್ರೆಡ್ ಸಿಗುತ್ತೆ, ಡಬಲ್ ಕಲರ್ ಥ್ರೆಡ್ ಸಿಗುತ್ತೆ, 4 ಕಲರ್ ಥ್ರೆಡ್ಡು ಕೂಡ ಸಿಗುತ್ತೆ. ನೀವು ಶಾಪಲ್ಲಿ ಹೋಗಿ ವಿಚಾರಿಸಿ. ನಾನು ಪಿಕಾಕ್ ಯಾಕೆ ಡಬಲ್ ಕಲರ್ ಕಾಂಬಿನೇಷನ್ದು ಥ್ರೆಡ್ನ ಚಾಯ್ಸ್ ಮಾಡಿದೆ ಅಂತಂದರೆ, ಅದು ತುಂಬ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಅದಕ್ಕೆ ಅದು ಒಂದು ಮೆರುಗು ಕೊಡ್ತಾ ಇರುತ್ತೆ. ಅದು ಪಿಕಾಕ್ನ ನೋಡಿದ್ರೆ ನಮ್ಗೆ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನನಗೆ ಅನಿಸಿದ್ದು ಏನಂತಂದರೆ, ನಾವು ಡಬಲ್ ಕಲರ್ ಕಾಂಬಿನೇಷನಲ್ಲಿ ಪಿಕಾಕ್ ಡಿಸೈನ್ ಮಾಡಿದ್ರೆ ಅದು ಹೆವಿ ಲುಕ್ ಬರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಡಬಲ್ ಕಲರ್ ಕಾಂಬಿನೇಷನ್ ಇರೋ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದೆ. ಡಬಲ್ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀನಿ. ನೋಡಿ ವಿಶಾಲಾಕ್ಷಿ ಅವರೇ, ಅದು ನೋಡ್ದೇಟ್ಗೆ ನಮಗೆ ಅಟ್ರಾಕ್ಷನ್ ಬರಬೇಕು, ಇನ್ನು ಡಿಸೈನ್ ನೋಡ್ದೇಟ್ಗೆ ಅಟ್ರಾಕ್ಷನ್ ಬರಬೇಕು, ಮತ್ತು ಥ್ರೆಡ್ ಕಲೆಕ್ಷನ್ ಚೆನ್ನಾಗಿರಬೇಕು. ನೋಡಿ, ಇವಾಗ ಒಂದು ಸ್ಯಾರಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನಿಮಗೆ ಒಂದು ಸ್ಯಾರಿ ಕೊಟ್ಟಿರ್ತಾರೆ, ಒಂದು ಗ್ರೀನು, ಗೋಲ್ಡು, ಮತ್ತು ಅದಕ್ಕೊಂದು ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಇವಾಗ ಗ್ರೀನ್ ಕಲರು ಮತ್ತು ಪಿಂಕ್ ಕಲರು, ಗೋಲ್ಡ್ ಕಲರ್ ಇದೆ, 3 ಕಲರ್ ಇದೆ. 3 ಕಲರಲ್ಲಿ ನಾನು ವರ್ಕ್ ಹಾಕಿದ್ರೆ ಯಾವ ಥರ ನಾನು ಆ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಆ ಡಿಸೈನ್ನ ನಾವು ಯಾವ ಥರ ಫಿಲ್ ಮಾಡೋದು ಅಂತ ನೀವು ಥಿಂಕ್ ಮಾಡಬೇಕು. ಫಸ್ಟು
ಥಿಂಕ್ ಮಾಡಿದ್ಮೇಲೆ ಆ ಡಿಸೈನ ಈ ಥರ ಫಿಲ್ ಮಾಡಿದ್ರೆ ಅದು ನೀಟಾಗಿ ಬರುತ್ತಾ, ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ನ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಅಂತ ನೀವು ಥಿಂಕ್ ಮಾಡಿ. ಕಾಣಿಸುತ್ತೆ ಅಂತ ನಿಮ್ಮ ಮೈಂಡ್ ಮೆಂಟಾಲಿಟಿಗೆ ಬಂದರೆ ಮಾಡಿ, ಕಾಣಿಸಲ್ಲ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಅದೆಲ್ಲ ಟ್ರೈ ಮಾಡಬೇಕಂದ್ರೆ ತುಂಬ ಎಫರ್ಟ್ ಹಾಕಬೇಕು. ನಾನು 3 ವರ್ಷದಿಂದ ನಾನು ಎಕ್ಸ್ಪೀರಿಯೆನ್ಸ್ ಆಗಿದೆ. 3 ವರ್ಷದಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ದೇನೆ ಇವತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ 3 ವರ್ಷ ತುಂಬಿದ ಮೇಲೆ. ಅಂದರೆ ಇದೇ ಕಾರಣಕ್ಕೋಸ್ಕರ ಮೇಡಮ್ ನಾನು 2 ತಿಂಗಳಿಗೆ ಕಲ್ತ್ಬಿಟ್ಟೆ, ಮೇಡಮ್ ನಾನು 3 ತಿಂಗಳಿಗೆ ಕಲ್ತ್ಬಿಟ್ಟೆ ಅಂತ ಹೇಳೋರು ಇರ್ತೀರಾ. ಆದರೆ ಇದೆಯಲ್ಲ ಥ್ರೆಡ್ ಕಲರ್ ಕಾಂಬಿನೇಷನ್ ನೋಡಬೇಕು, ಈ ಡಿಸೈನ್ ಈ ಥರ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಥರ ಫಿಲ್ಲಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ, ಈ ಥರ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಬ್ಲೌಸ್ಗೆ ಅಟ್ರಾಕ್ಷನ್ ಆಗೋ ಥರ ಡಿಸೈನ್ ನಾವು ಕ್ರಿಯೇಟಿವಿಟಿ ಮಾಡೋಕ್ಕೆ ನಾವು ಎಕ್ಸ್ಪೀರಿಯೆನ್ಸ್ ಆಗೇಬೇಕು. ನಾನು 3 ವರ್ಷದಲ್ಲಿ ಒಂದೊಂದು ಡಿಸೈನ ಡ್ರಾ ಮಾಡೋದು, ಅದಕ್ಕೆ ಕಾಂಬಿನೇಷನ್ ಹಾಕೋದು, ಅದು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಚೇಂಜ್ ಮಾಡೋದು. ಅಷ್ಟು ಅಂದರೆ ಪ್ರಾಕ್ಟೀಸಿಂಗ್ ಒಂದು 15 ಡೇಸಲ್ಲೇ ತೊಗೊಬಿಟ್ಟೆ. ಡಿಫ್ರೆಂಟ್ ಸ್ಟಿಚಸ್ ಎಲ್ಲ ನಾನು ಮಾಡ್ತಿದ್ದೆ. ಬಟ್ ಅದು ಮೋಡ್ ಆಫ್ ಅಟ್ರಾಕ್ಷನ್ ಬೇಕಲ್ವ, ನಾವು ಬ್ಲೌಸ್ ನೋಡೋದಕ್ಕೆ ವಾವ್ ಅನಿಸ್ಬೇಕು, ಇದೇನು ಹೀಗಿದೆ ಬ್ಲೌಸು ಅಂತ ಅನಿಸ್ಬಾರ್ದು. ನೋಡಿ ಏನಪ್ಪ ವಿಶಾಲಾಕ್ಷಿ ಅವರೇ, ನೀವು ಡ್ರಾ ಮಾಡಿದಂಥ ನೀವು ಮಾಡಿದ್ರಲ್ಲ ಪಿಕಾಕ್ ಡಿಸೈನ್, ಆ ಪಿಕಾಕ್ ಡಿಸೈನ್ನ ನಾನು ಇವಾಗ ಮಾಡ್ತಾಯಿದ್ದೀನಿ. ಅಲ್ಲಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ 0 ನಂಬರ್ ಸ್ಟಿಚ್ಚಲ್ಲಿ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. 0 ನಂಬರ್ ಸ್ಟಿಚ್ಚಲ್ಲಿ ಪಿಕಾಕ್ನ ಫಿಲ್ ಮಾಡ್ತಾಯಿದ್ದೀನಿ. ಫಸ್ಟ್ 0 ನಂಬರ್ ಸ್ಟಿಚ್ಚಲ್ಲಿ ಫಿಲ್ ಮಾಡ್ಕೋತೀನಿ ಅದನ್ನು ಬಾಡಿನ. ಓಕೆನಾ, ನೋಡಿ ಅದೇ ಥರನೇ ಯಾವ ಥರ ಮಾಡಿದ್ದೀನಿ ಅಂತ. ಅಂದರೆ ನೀವು ಮಾಡಿರೋದಕ್ಕಿಂತ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ವಿಶಾಲಾಕ್ಷಿ ಅವರೇ ಬೇಜಾರು ಮಾಡ್ಕೊಬೇಡಿ, ನನ್ನ ಹೆಸರನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀರಾ ಅಂತ. ಯಾಕೆ ನಿಮ್ಮ ಹೆಸರನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ಅವ್ರನ್ನ ನೋಡಿ ಕಲಿಬೇಕು, ನಿಮ್ಮನ್ನ ನೋಡಿ ಬೇರೆಯವ್ರು ಕಲಿಬೇಕು. ನಿಮ್ಗೆ ಆ ಡೌಟ್ ಬಂದಿದೆ ಅಂದರೆ ಬೇರೆಯವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರಿಗೂ ಆ ಡೌಟ್ ಬರುತ್ತೆ. ಆ ಡೌಟ್ನ ಅವರು ಕ್ಲಾರಿಫೈ ತೊಗೋಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾವುದಾದ್ರು ಒಂದು ಯೂಟ್ಯೂಬ್ ಚಾನಲಲ್ಲಿ ಫಿನಿಶಿಂಗ್ ಇಲ್ಲದೆ ಇರೋ ಡಿಸೈನ್ನ ತೋರಿಸ್ತಾ ಇರ್ತಾರೆ ಅಂದ್ಕೊಳ್ಳಿ, ಆ ಫಿನಿಶಿಂಗ್ ಇಲ್ಲದೆ ಇರೋ ಡಿಸೈನ್ ನೋಡಿ ನೀವು ಪ್ರಾಕ್ಟೀಸಿಂಗ್ ತೊಗೋಬೇಕಾದ್ರೆ ಅದೇ ಥರನೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಗೊತ್ತಿಲ್ಲದರದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ಯೂಚರ್ನ ನೀವು ಹಾಳೆ ಮಾಡ್ಕೊಬೇಡಿ. ಅವ್ರು ತೋರಿಸಿ ಪಾಪ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅವ್ರು ಮಾಡ್ತಾರೆ. ಬಟ್ ನೀವು ಏನು ಮಾಡಿದರೆ ಪಾಯಿಂಟ್ ಟು ಪಾಯಿಂಟ್ ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಡಬೇಕು. ಪಾಯಿಂಟ್ ಟು ಪಾಯಿಂಟ್ ಬರಬೇಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ನೀವು ಒಂದಲ್ಲ ಒಂದು ಕಲರ್ ಕಾಂಬಿನೇಷನ್ ಕೊಟ್ಟು ಈ ಕಲರ್ ಕೊಟ್ಟರೆ ಈ ಕಲರ್ ಚೆನ್ನಾಗಿರುತ್ತಾ, ಈ ಕಲರ್ ಕೊಟ್ಟರೆ ಈ ಕಲರ್ ಚೆನ್ನಾಗಿರುತ್ತಾ ಅಂತ ನೀವು ಟ್ರೈ ಮಾಡ್ತಾನೆ ಇರಬೇಕು. ಆವಾಗೇ ನಮಗೊಂದು ಡಿಸೈನ್ ಅಂತ ಬರುತ್ತೆ, ಆವಾಗೇ ನಮಗೊಂದು ಅಂದರೆ ಕಸ್ಟಮರ್ನ ಅಟ್ರಾಕ್ಷನ್ ಮಾಡೋ ಥರ ಬರುತ್ತೆ. ನೋಡಿ ಎಷ್ಟು ಇಯರ್ ಆಯಿತು ನಾನು ಕಲಿಯೋಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಿದೆ ಅನ್ನೋದೇ ಇಂಪಾರ್ಟೆಂಟು. ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಆ ಮೇಡಮ್ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಇವಾಗ ಒಂದು ಯೂಟ್ಯೂಬಲ್ಲಿ ತಮ್ಮನೇಲೆಲ್ಲ ಹಾಕ್ಬಿಡ್ತಾರೆ, ಅಯ್ಯಪ್ಪ ಇಷ್ಟೊಂದು ಬ್ಲೌಸಸ್ಸಾ, ಇವತ್ತು ನಾನು ಇಷ್ಟೊಂದು ಬ್ಲೌಸಸ್ ಸ್ಟಿಚ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಯಪ್ಪ ಇಷ್ಟೊಂದು ಬ್ಲೌಸಸ್ಗೆ ಎಂಬ್ರಾಯ್ಡ್ರಿ ಹಾಕ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಹಿಂದೆಗಡೆ ಅವ್ರು ಖರ್ಚು ಹಾಕಿರ್ತಾರಲ್ಲ, ಮತ್ತು ಅವರು ಸ್ಟಿಚ್ ಮಾಡೋಕ್ಕೆ ಸ್ಟಿಚಿಂಗ್ವರೆಗೂ ಕಾಸು ಕೊಟ್ಟಿರ್ತಾರೆ, ಮತ್ತು ಕರೆಂಟ್ ಬಿಲ್ಲು, ಅವ್ರಿಗೆ ಟೈಮರು ವೇಸ್ಟ್ ಆಗಿರೋದು, ಮತ್ತು ಆ ಮಿಷಿನ್ಗೆ ಬಂಡವಾಳ, ಮತ್ತು ಅಲ್ಲಿ ಬರೋರು ಸ್ಟಿಚ್ ಮಾಡೋರಿಗೆ ಸಂಬಳ, ಅದೆಲ್ಲ ಸೇರಿ ಅವ್ರಿಗೇನು ಸಿಗಲ್ಲ ರೀ. ಅವರು ಏನು ಗೊತ್ತಾ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರ್ತಾರೆ, ಅವ್ರು ಯೂಟ್ಯೂಬ್ ಚಾನಲ್ನ ಇಂಪ್ರೂವ್ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಅವರು ಏನು ಮಾಡೋಕ್ಕೂ ತಯಾರಾಗಿರ್ತಾರೆ, ಏನೋ ಒಂದು ಹೇಳ್ತಾ ಇರ್ತಾರೆ. ಇವಾಗ ಒಂದು 15 ದಿವಸದಿಂದ ಸ್ಟಾಕ್ ಇರೋ ಬ್ಲೌಸಸ್ನೆಲ್ಲ ಇಟ್ಕೊಬಿಟ್ಟು ವೀಡಿಯೋ ಅವಾಗಿಂದ ಫಸ್ಟಿಂದ ಫೋಟೋ ತೊಗೊಂಡಿರ್ತಾರೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಒಂದು ದಿನಕ್ಕೆ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟೆ ಅಂತ ನೀವೇನು ಮಾಡ್ತೀರಾ, ಇಷ್ಟೊಂದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ಬೋದು, ಇಷ್ಟೊಂದು ಡಿಸೈನ್ಸ್ ಎಲ್ಲ ನಾವು ಸ್ಟಿಚ್ ಮಾಡ್ಬೋದು, ನಾವು ಮಿಷಿನ್ ತಗೊಳ್ಳೋಣ ಅಂತ ತಗೊಬಿಡ್ತೀರಾ. ಆದರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ನ ಯಾರೂ ಹೇಳ್ಕೊಳ್ಳಲ್ಲ. ದಯವಿಟ್ಟು ಪ್ಲೀಸ್ ಯಾರೂ ಮೋಸ ಹೋಗಬೇಡಿ. ದಯವಿಟ್ಟು ಮೇಡಮ್ ಪದೇ ಇದನ್ನೇ ಹೇಳ್ತೀರಾ, ದಯವಿಟ್ಟು ನಿಮ್ಮ ಫ್ಯೂಚರ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಬಿಸ್ನೆಸ್ನ ನೀವು ಮಾಡಿ, ಮತ್ತು ಬೇರೆಯವ್ರನ್ನ ನೋಡಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ನನ್ನನ್ನು ನೋಡಿ ಅಷ್ಟೇ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಭವಿಷ್ಯ, ನಿಮ್ಮ ಫ್ಯೂಚರು, ನಿಮ್ಮ ಸಿಚುವೇಶನ್, ಫ್ಯಾಮಿಲಿ ಸಿಚುವೇಶನ್ ಏನಿದೆಯೋ ಅದನ್ನ ನೋಡ್ಕೊಂಡು ದಯವಿಟ್ಟು ಮಾಡಿ. ಏನು ಮೋಸ ಹೋಗಿ ಹೆಣ್ಮಕ್ಳುಗಳು ಅಂದರೆ ನಾವು ಮದುವೆಗೆ ಹೋಗಿರ್ತೀವಿ, ಆವಾಗ ನಮ್ಮ ಗಂಡಂದಿರು ಇರ್ತಾರೆ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮಕ್ಕಳೆಲ್ಲ ಇರ್ತಾರೆ. ನಾವು ನಮ್ಮ ಏನೋ ಒಂದು ಫ್ಯೂಚರ್ ನೋಡ್ಕೊಳ್ಳೋಣ ಅಂತ ಒಂದು ಆಸೆಗೆ ಏನೇನೋ ಬಂಡವಾಳ ಹಾಕಿ ಏನೇನೋ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಆ ದುಡ್ಡಿಂದ ಇದರಿಂದ ನಮ್ಮ ಫ್ಯೂಚರ್ ಹಾಳಾಗುತ್ತೆ, ಏನೇನೋ ಮಾಡ್ಕೊಳ್ಳೋ ಸಿಚುವೇಶನ್ ಎಲ್ಲ ಬರುತ್ತೆ, ಮತ್ತು ಮಕ್ಕಳು ಸಾಕಾಗ್ತಾರಲ್ಲ, ತುಂಬ ಲಾಸ್ ಮಾಡ್ಕೊಬಿಡ್ತೀವಿ. ಆಮೇಲೆ ನಾವು ಪ್ರೀತಿ ವಿಶ್ವಾಸದಿಂದ ಒಬ್ಬರು ನಂಬ್ಕೊಂಡು ಗಂಡ ಅಂತ ಹಸ್ಬೆಂಡ್ ಅಂತ ಬಂದಿರ್ತೀವಿ, ಅವ್ರ ಪ್ರೀತಿ ವಿಶ್ವಾಸನ ಕಳ್ಕೊತಾ ಬರ್ತೀವಿ. ದಯವಿಟ್ಟು ಬೇರೆಯವ್ರನ್ನ ನೋಡಿ ಯಾರೂ ಕಲಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ಚಾನಲ್ ನೋಡಿ ಯಾರೂ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಫ್ಯೂಚರ್ ಏನಿದೆಯೋ ಅದನ್ನು ಮಾತ್ರ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ನೋಡಿ ಇವಾಗ ನಾನು 0 ನಂಬರ್ ಸ್ಟಿಚ್ಚಲ್ಲಿ ನಾನು ಅದನ್ನು ಫಿಲ್ ಮಾಡಿದೆ. ನೆಕ್ಸ್ಟ್ ಇವಾಗ ಅದಕ್ಕೆ ಏನಂದರೆ ಕಲರ್ ಕಾಂಬಿನೇಷನು ಗ್ರೀನು ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಆ ಬಾಡಿನ ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಅದನ್ನ ಫಿಲ್ ಮಾಡಿದೆ. ನೆಕ್ಸ್ಟು ಫೆದರ್ ಇದೆ ನೋಡಿ ಕೆಳಗಡೆ ಬಾಲ, ಆ ಬಾಲಕ್ಕೆ ಫಸ್ಟ್ ಏನು ಮಾಡಿದೆ ಅಂದರೆ ಜರಿ ಥ್ರೆಡಲ್ಲಿ ರಿಂಗ್ ಥರ ಏನು ಮಾಡಿದೆ, ನೀಟಾಗಿ ಅದನ್ನ ಫಸ್ಟು ಡ್ರಾ ಮಾಡಿಬಿಟ್ಟೆ ರಿಂಗ್ ಥರ.
ಮತ್ತು ಅದ್ರ ಮೇಲೆ ಆ ಸರ್ಕಲ್ ಶೇಪಲ್ಲಿ ಅದ್ರ ಮೇಲೆ ಡ್ರಾ ಮಾಡಿದೆ. ಫಸ್ಟ್ ಏನು ಮಾಡ್ಬಿಡ್ತೀರಾ ಒಬ್ಬೊಬ್ಬರು ಸರ್ಕಲ್ ಶೇಪಲ್ಲಿ ಡ್ರಾ ಮಾಡಿಬಿಡ್ತೀರಾ, ಆಮೇಲೆ ಅದ್ರ ಸುತ್ತ ಏನು ಮಾಡ್ತೀರಾ ರಿಂಗ್ ಥರ ಡಿಸೈನ್ ಕೊಡೋಕೆ ಹೋಗ್ತೀರಾ. ಆ ಥರ ಕೊಡಬೇಡಿ. ಫಸ್ಟು ರಿಂಗ್ ಅಂದರೆ ಸರ್ಕಲ್ ಶೇಪ್ ಥರ ನುಲ್ಕೆ ಥರ ಡಿಸೈನ್ನ ಫಸ್ಟ್ ಕೊಡಿ. ಆಮೇಲೆ ಅದ್ರ ಮೇಲೆ ಸರ್ಕಲ್ ಶೇಪಲ್ಲಿ ಏನು ಡಿಸೈನ್ಸ್ ಬಂದಿದೆಯೋ ಅದನ್ನ ಕೊಡಿ. ಆಮೇಲೆ ನೆಕ್ಸ್ಟು ಬಾರ್ಡರ್ ಲೈನ್ನ ಫಿಲ್ ಮಾಡಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಈ ಥರ ಲೀಫ್ ಡಿಸೈನ ಡ್ರಾ ಮಾಡ್ಕೊಳ್ಳಿ. ಲೀಫ್ ಡಿಸೈನ ಡ್ರಾ ಮಾಡಿಬಿಡಿ. ಓಕೆನಾ. ನೆಕ್ಸ್ಟ್ ನೋಡಿ ಅದು ಎಷ್ಟು ಲುಕ್ ಬರ್ತಾಯಿದೆ, ಹೆವಿ ಲುಕ್ ಬರ್ತಾಯಿದೆ ಅಂತ ನನಗನ್ಸಿದ್ದು ಯಾಕೆ ಖಾಲಿ ಸ್ಪೇಸ್ ಕೊಡಬೇಕು, ಇದ್ರ ಮೇಲೆ ಅದ್ರ ಮೇಲ್ಗಡೆ ಇದೆಯಲ್ಲ ಬಾಡಿ, ಆ ಬಾಡಿ ಮೇಲೆ ಈ ಥರ ಡ್ರಾ ಮಾಡಿದೆ ಲೀಫ್ನ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಡ್ರಾ ಮಾಡಿದೆ. ನೆಕ್ಸ್ಟು ನಾನು ಗಮನಿಸಿ ಮೇಲ್ಗಡೆ ಜುಟ್ಟಿರುತ್ತಲ್ಲ ಪಿಕಾಕ್ಗೆ ಒಂದೊಂದು ಡಿಸೈನಲ್ಲೂ ಒಂದೊಂದು ಥರ ಸ್ಟಿಚ್ ಹಾಕಿದ್ದೀನಿ. ಫಸ್ಟ್ ಒನ್ಗೆ ಒಂಥರ ನಾಟ್ ಸ್ಟಿಚ್ ಹಾಕಿದ್ದೀನಿ ಫಸ್ಟ್ ಪಿಕಾಕ್ಗೆ. ಇವಾಗ ಎರಡನೇ ಪಿಕಾಕ್ಗೆ ಒಂಥರ ಲೀಫ್ ಥರ ಫಿಲ್ ಮಾಡ್ತಾಯಿದ್ದೀನಿ, ಲೀಫ್ ಥರ ಕೊಡ್ತಾಯಿದ್ದೀನಿ ಅದಕ್ಕೆ. ಓಕೆನಾ. ನೋಡಿ ಎಷ್ಟು ಅಟ್ರಾಕ್ಷನ್ ಬರ್ತಾಯಿದೆ ನಾನು ಮಾಡೋ ಪಿಕಾಕ್ ಡಿಸೈನು. ಮತ್ತು ನನ್ನ ಕಾಂಬಿನೇಷನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದ್ರು ಅಂದರೆ ಪಾಯಿಂಟ್ ಟು ಪಾಯಿಂಟ್ ಕೊಡೋದ್ರಲ್ಲಿ ನಾನು ವೇರಿಯೇಷನ್ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಿಮ್ಗೇನು ಅನಿಸ್ತಾ ಇದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ. ದಯವಿಟ್ಟು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ ನನಗೆ ತಿಳಿಸಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ. ಮಷಿನ್ ಆಪ್ರೇಟ್ ಆಗ್ತಾಯಿಲ್ವಾ, ಮಷಿನ್ ಜಾಮ್ ಆಗ್ತಾಯಿದೆಯಾ, ನೀಡಲ್ ಕಟ್ ಆಗ್ತಾಯಿದೆಯಾ, ಪದೇ ದಾರ ಕಟ್ ಆಗ್ತಾಯಿದೆಯಾ, ಮೇಡಮ್ ಈ ಥರ ಡಿಸೈನ್ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಎಲ್ಲ ಇದೆಯಾ, ಆವಾಗ ನನಗೆ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಮತ್ತು ಬಿಸ್ನೆಸ್ನ ಯಾವ ಥರ ಇಂಪ್ರೂವ್ ಮಾಡೋದು. ಪಾಪ ಒಬ್ಬರು ಹೇಳಿದ್ರು, ಮೇಡಮ್ ನಾನು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ನಾನು ಹೊಲ್ಕೊಡೋ ಬ್ಲೌಸ್ಗಳು ಎಂಬ್ರಾಯ್ಡ್ರಿ ಪಾಪ ಚೆನ್ನಾಗೇ ಮಾಡ್ತಾಯಿದ್ದಾರೆ, ಚೆನ್ನಾಗೇ ಪ್ರಾಕ್ಟೀಸಿಂಗ್ ಎಲ್ಲ ಬರ್ತಾಯಿದೆ. ಆದರೆ ಅವರು ಬೇರೆಯವ್ರಿಗೆ ಹಾಕ್ಕೊಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಯಾಕಂತಂದರೆ ಅವರು ಪಾಪ ಬ್ಲೌಸ್ ಸ್ಟಿಚ್ ಮಾಡಿ ಅವ್ರ ರಿಲೇಟಿವ್ ಅವ್ರಿಗೆ ಬ್ಲೌಸ್ನ ಹಾಕ್ಸಿದ್ರಂತೆ, ಅಂದರೆ ಅವ್ರ ಸಂಬಂಧಿಕರಿಗೆ ಹಾಕ್ಸಿದ್ರಂತೆ. ಬಟ್ ಅದು ಚೆನ್ನಾಗಿ ಬಂದಿಲ್ಲ, ಇದು ಲೂಸ್ ಆಯಿತು ಅದು ಲೂಸ್ ಆಯಿತು ಅಂತ ಹೇಳಿದೆ. ಅದಕ್ಕೆ ಬೇಜಾರಾಗ್ಬಿಟ್ಟು ಅವರು ಮೇಡಮ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಭಯ ಆಗ್ತಾಯಿದೆ ಅಂತಾರೆ. ಹೆಣ್ಮಕ್ಳು ಅಷ್ಟೇ ಭಯ ಬೀಳಬೇಡಿ. ಅವಮಾನ ಆದ್ರೇ ಮುಂದೆ ಬರೋಕ್ಕಾಗೋದು, ಅವಮಾನ ಆದ್ರೇ ಸಾಧನೆ ಮಾಡೋಕ್ಕಾಗೋದು. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಬ್ಲೌಸ್ ಕಟಿಂಗ್ ನಾನು ಪರ್ಫೆಕ್ಟಾಗಿ ತಂದೆ ತರ್ತೀನಿ. ನಾನು ಹೇಳ್ಕೊಡ್ತೀನಿ. ನಾನು ಬ್ಲೌಸ್ ಕಟಿಂಗ್ ಕಲೀರಿ. ನೀವು ಎಂಬ್ರಾಯ್ಡ್ರಿ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನೀವು ಮುಂದೆ ಬರಬೇಕು, ನೀವು ನಿಲ್ಲಿಸ್ಬೇಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ಅವರು ಈ ವಿಡಿಯೋನ ನೋಡ್ತಾ ಇದ್ದರೆ ಕೇಳಿಸ್ಕೊಡಿ, ನೀವು ಮುಂದೆ ಬರಲೇಬೇಕು. ಅವರು ಹೇಳಿದ್ರೆ ನೀವು ಪಾಸಿಟಿವ್ ಆಗಿ ತೊಗೊಳ್ಳಿ, ನೆಗೆಟಿವ್ ಆಗಂತೂ ತೊಗೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಪಾಸಿಟಿವ್ ಆಗಿ ತೊಗೊಳ್ಳಿ. ಪಾಸಿಟಿವ್ ಆಗಿ ತೊಗೊಂಡು ಏನು ಮಾಡಿ ಅಂತಂದರೆ, ನೀವು ಅವ್ರ ಪ್ರಾಬ್ಲಮ್ ಬಂತಾ, ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಕಂಡುಹಿಡೀರಿ. ಅದು ಈ ಥರ ಆಗಿಲ್ವಾ, ಇನ್ನೊಂದು ಥರ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಅವರು ನಗಿಯೋರು ನಗಿತಾರಲಿ, ಆಡ್ಕೊಳ್ಳೋರು ಆಡ್ಕೊಳ್ಳಿ, ನೀವು ಮಾಡೋದನ್ನ ಮಾಡ್ತಾಯಿರಿ. ಆದರೆ ನೀವು ಮುಂದೆ ಬರೋದು ಮುಖ್ಯ ಅಷ್ಟೇ. ನೋಡಿ ನಾನು ಆ ಪಿಕಾಕ್ಗೆ ಡಬಲ್ ಕಲರ್ ಕಾಂಬಿನೇಷನಲ್ಲೇ ಕೊಡ್ತಾಯಿದ್ದೀನಿ. ಅದೊಂಥರ ಮಳೆ ಬಂದಾಗ ನವಿಲು ಡ್ಯಾನ್ಸ್ ಮಾಡೋಕ್ಕೆ ಫುಲ್ಲು ರೆಕ್ಕೆಲ್ಲ ಓಪನ್ ಮಾಡಿಬಿಡುತ್ತಲ್ಲ, ಆ ಥರ ಒಂಥರ ಹೆವಿ ಲುಕ್ ಬರ್ತಾಯಿತ್ತು, 3D ಲುಕ್ಕು. ನಂಗೆ ಸಖತ್ ಇಷ್ಟ ಆಗ್ಬಿಡ್ತು. ಇದನ್ನ ವೀಡಿಯೋ ಮಾಡಿ ನಾನು ಒಂದೇ ಆಯಿತು. ಬಟ್ ನನಗೆ ತುಂಬ ವರ್ಕ್ ಲೋಡ್ ಆಗ್ತಾಯಿದೆ. ಇವಾಗ ಮುಂದಿನ ವೀಡಿಯೋಗಳಲ್ಲಿ ಕಮೆಂಟ್ಸ್ ಹಾಕಿದ್ರೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಏನಂತಂದರೆ ಬ್ಲೌಸು ಒಂದು ಸ್ವಲ್ಪನೂ ರಿಂಕಲ್ಸ್ ಬರಬಾರ್ದು. ಅಂದರೆ ನಾನು 1 ಮಂತ್ 2 ಮಂತ್ಸ್ ಆಯ್ತು ಅಷ್ಟೇ ಆ ಥರ ಬರೋಕ್ಕೆ. ಬ್ಯಾಕು ಬರಬಾರ್ದು, ರಿಂಕಲ್ಸು ಫ್ರಂಟು ಬರಬಾರ್ದು, ತೋಳಲ್ಲೂ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು. ನೆಕ್ ಅಂದರೆ ಪರ್ಫೆಕ್ಟಾಗಿ ಕೂತಿರಬೇಕು, ಆ ಥರ ಫಿಟ್ಟಿಂಗ್ ಬರ್ತಾಯಿದೆ. ಅದರಿಂದ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗ್ತಾಯಿದೆ. ಇರೋದನ್ನೇ ಓಪನ್ ಆಗಿ ಹೇಳ್ತೈತೆ. ಅದಕ್ಕೆ ಮುಂಚೆ ಪ್ರಾಬ್ಲಮ್ ಬರ್ತಿತ್ತು, ರಿಂಕಲ್ಸ್ ಬರೋದು, ಬ್ಯಾಕ್ ಸೈಡು ಫ್ರಂಟಲ್ಲಿ ರಿಂಕಲ್ಸ್ ಬರೋದು, ಆ ಥರ ಎಲ್ಲ ಬರ್ತಾಯಿತ್ತು. ಬಟ್ ನಾನು ಚೇಂಜಸ್ ಮಾಡಿಕೊಂಡೆ. ಅದು ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಏನು ಮಾಡಿದೆ ಅಂತಂದರೆ 1-2 ತಿಂಗಳು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಯಾಕಂತಂದರೆ ಏನು ಮಾಡೋದು, ಪ್ರತಿಯೊಬ್ಬರು ಕಸ್ಟಮರ್ ಬರ್ತಾರೆ, ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ, ರಿಂಕಲ್ಸ್ ಬರ್ತಾಯಿದೆ, ಏನು ಮಾಡೋದು ಅಂತ ಹೇಳ್ತಾರೆ. ಆವಾಗ ನಂಗೆ ಬೇಜಾರಾಗ್ಬಿಡ್ತು. ಆವಾಗ ಏನು ಮಾಡಿದೆ ನಾನು ಅಂತಂದರೆ, ಫಸ್ಟು ನಾನು ಪರ್ಫೆಕ್ಟ್ ಆಗಲೇಬೇಕು, ಏನಾದರೂ ಆಗಲಿ ನಾನು ಪರ್ಫೆಕ್ಟ್ ಆಗಲೇಬೇಕು ಅಂದ್ಬಿಟ್ಟು ಒಂದು ವೇಸ್ಟ್ ಪೀಸ್ ಇಟ್ಕೊಂಡು ಏನು ಮಾಡಿದೆ ಅಂದರೆ, ಏನಪ್ಪ ನೀಟಾಗಿ ಅವ್ರ ಬಾಡಿ ಅಳತೆ ತೊಗೊಳ್ಳೋದು, ಮತ್ತು ಬ್ಲೌಸ್ ಮೇಲೂ ಮೆಜರ್ಮೆಂಟ್ ತೊಗೊಳ್ಳೋದು, ಅವ್ರಿಗೆ ಬಾಡಿ ಅಳತೆದು ಹೊಲಿಯೋದು, ಬ್ಲೌಸ್ದು ಹೊಲಿಯೋದು, ಯಾವ್ದು ಪರ್ಫೆಕ್ಟ್ ಆಗುತ್ತೋ. ಮತ್ತು ನೆಕ್ಸ್ಟ್ ಟೈಮು ಶೋಲ್ಡರಲ್ಲಿ ಡ್ರಾಪ್ ಅಂತ, ನಾರ್ಮಲ್ ರಿಂಕಲ್ಸ್ ಬಂತ, ಅದನ್ನ ಮೆಜರ್ಮೆಂಟ್ಸ್ ಎಲ್ಲ ಚೇಂಜಸ್ ಮಾಡೋದು. ಚೇಂಜಸ್ ಮಾಡಿ 1 ತಿಂಗಳಿಂದ ವಾವ್ ಸೂಪರಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು ಅಂತ ಒಂದಿಬ್ಬರು ಕಸ್ಟಮರ್ ಮಾತ್ರ ಸಖತ್ ಖುಷಿ ಪಟ್ಬಿಟ್ರು. ನಂಗೆ ಸಖತ್ ಖುಷಿ ಆಯಿತು ಮಾತ್ರ. ನೋಡಿ ಎಲ್ಲರೂ ಡ್ರಾ ಮಾಡ್ತೀರಾ ಏನಪ್ಪ ಆ ಇಮೇಜ್ನ ಡ್ರಾ ಮಾಡಿದಾಗ ಏನು ಮಾಡ್ತೀರಾ ಅಂತಂದರೆ ತಿಕ್ಕಾಗಿ ಕೊಡ್ತೀರಾ. ನಾನು ಎಷ್ಟು ತೆಳುವಾಗಿ ಕೊಟ್ಟಿದ್ದೀನಿ ನೋಡಿ. ಆ ಪಿಕಾಕ್ ಇವಾಗ ಫೈನಲಿ ಬಂದಿರೋ ಪಿಕಾಕ್ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಅಷ್ಟು ತೆಳುವಾಗಿ ನೀಟ್ ಫಿನಿಶಿಂಗ್ ಬರಬೇಕು. ಅದು ಅಷ್ಟು ನೀಟಾಗಿ ಬಂದ್ರೇ ನಿಮಗೆ ಬರೋದು. ನೋಡಿ ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮ್ಯಾಂಗೋ ಡಿಸೈನ್ ಹೇಳ್ಕೊಡ್ತೀನಿ. ಮತ್ತು ನೆಕ್ಸ್ಟು ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಹೇಳ್ಕೊಡ್ತೀನಿ. ಒಂದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದೊಂದು 2 ಡೇಸ್ ಲೇಟ್ ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಅದರಲ್ಲಿ. ಯಾಕಂತಂದರೆ ನಮ್ಮ ಲೈಫು ನಾವು ನೋಡಬೇಕಲ್ವಾ. ಯೂಟ್ಯೂಬಿಂದ
ನಮ್ಗೆ ಸ್ಯಾಲ್ರಿ ಅಂತ ಏನೂ ಕೊಡ್ತಾ ಇಲ್ಲ. ಯಾಕಂತಂದರೆ ಅದು ವ್ಯೂಸ್ ಆಗಬೇಕು ಮತ್ತು ಅದಕ್ಕೆ ಆದಂಥ ಡಾಲರ್ಸ್ ಎಲ್ಲ ಆಗಬೇಕು. ಆದರೂ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನನ್ನಿಂದ ಒಂದು ಇಬ್ಬರು ಮೂರಾಳು ಕಲಿತ್ರೆ ಅವ್ರಿಗೊಂದು ಫ್ಯೂಚರ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನನಗಂತೂ ಇದರಲ್ಲಿ ಯಾವುದೇ ಥರ ಸ್ಯಾಲ್ರಿ ಬರ್ತಾಯಿಲ್ಲ. ಸ್ಯಾಲ್ರಿ ಬಂದಾಗ ಬೇಕಾದ್ರೆ ನಾನು ಓಪನಾಗಿ ಹೇಳ್ತೀನಿ. ಇಷ್ಟೊಂದು ಕಷ್ಟ ಇಟ್ಕೊಂಡು ಅದರಲ್ಲಿ ಎಡಿಟಿಂಗ್ ಮಾಡಿಕೊಂಡು ನಾನು ಬ್ಲೌಸ್ ಹೊಲ್ದ್ರೆ 2 ಬ್ಲೌಸ್ ಹೊಲ್ದ್ರೆ 500 ರೂಪಾಯಿ ಸಿಗುತ್ತೆ. ಆ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ನೀವು ಕಲೀರಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ನೀಟಾಗಿ ಮಾಡಿದೆ ನಾನು ಪಿಕಾಕ್ ಡಿಸೈನ್ಸ್ ಎಲ್ಲ ಅಂತ, ತುಂಬ ಚೆನ್ನಾಗಿ ಬಂತು. ದಯವಿಟ್ಟು ವಿಡಿಯೋ ಏನಾರು ಕ್ಲಾರಿಟಿಯಾಗಿ ಕಾಣಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಮತ್ತು ಏನಾದರೂ ಇಮೇಜು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನಾನು ಇಲ್ಲಿ ಹೊಲ್ದಿರೋದು ತುಂಬ ಹೆವಿ ಲುಕ್ ಕಾಣಿಸ್ತಾ ಇದೆ ನಮಗೆ. ಆದರೆ ನಮ್ಮ ಫೋನು ಏನು ಮಾಡೋಕ್ಕಾಗಲ್ಲ, ಫೋನು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ ಇಶ್ಯೂಸಿಂದ ಸ್ವಲ್ಪ ಏನೋ ತೊಂದರೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ನನಗೂ. ಏನೋ ಒಂದು ಚೇಂಜಸ್ ಮಾಡ್ತೀನಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬೇಕಲ್ಲ, ಏನು ಮಾಡೋದು. ಅದಕ್ಕೋಸ್ಕರ ವೇಟಿಂಗ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ ಇದು ಫೋನ್ನ. ನೆಕ್ಸ್ಟ್ ನಾನು ಮಾಡ್ತೀನಿ, ಮಾಡದೆ ಬಿಡಲ್ಲ, ಏನಾದರೂ ಒಂದು ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಅದು ಆ ಥರ ನೀಟಾಗಿ ಕಾಣಿಸ್ಬೇಕು. ನೋಡಿ ವಂಜಕ್ಷಿ ಅವರೇ, ನಾನು ಮಾಡಿದ್ದೀನಿ ಈ ಡಿಸೈನು. ಈ ಥರ ಡಿಸೈನ್ ಮಾಡಿದ್ರೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಳಿಸಿದ್ರ, ಮಾಡಿದ್ದೀನಿ ನೋಡಿ. ನಾನು ಪಿಕಾಕ್ ಡ್ರಾ ಮಾಡೋಕ್ಕೋಗಿ ಆ ಸೈಡ್ ಮಾಡಿಬಿಟ್ಟಿದ್ದೆ, ಅಲ್ಲಿ ಜಾಸ್ತಿ ಹತ್ತಿರ ಆಗಿಬಿಡುತ್ತೆ ಅಂತ ಸ್ವಲ್ಪ ದೂರ ಮಾಡ್ಕೊಳ್ಳೋಕ್ಕೋಗಿ ಆ ಕರ್ ಶೇಪಲ್ಲಿದೆ ಅಷ್ಟೇ. ಅದೇನು ನಾನು ಏನು ಮಾಡಬೇಕಾಗಿರಲಿಲ್ಲ ಅದು. ನೋಡಿ ಇದು ವಾವ್ ಸಕ್ಕತ್ತಾಗಿ ಬಂದಿದೆ, ಅದು ನನಗೆ ಸಖತ್ ಇಷ್ಟ ಆಯಿತು. ಇದು ಅಷ್ಟೇ ತುಂಬ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚಾನಲ್ ವ್ಯೂವರ್ಸ್.